My dear friends, it's a joy to listen to God's word with you today. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮೊಂದಿಗೆ ಸೇರಿ ದೇವರ ವಾಕ್ಯ ಎಂದು ಕೇಳುವುದು ನನಗೆ ಸಂತೋಷವಾಗುತ್ತಿದೆ. Today we are going to receive it with faith. ಇಂದು ನಂಬಿಕೆಯೊಂದಿಗೆ ನಾವು ಹೊಂದಿಕೊಳ್ಳೋಣ. As per Proverbs 13:12, ಜ್ಞಾನೋಕ್ತಿಗಳು 13:12 ಪ್ರಕಾರ, hope deferred makes the heart sick, ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು, but a longing fulfilled is a tree of life. ಕೈಗೂಡಿದ ಇಷ್ಟಾರ್ಥವು ಅದು ಜೀವ ವೃಕ್ಷವು. There was a sister who wrote to us about her incident. ಒಬ್ಬ ಸಹೋದರಿ ಆಕೆ ಜೀವಿತದ ಘಟನೆಯ ಕುರಿತಾಗಿ ನಮಗೆ ಬರೆದಳು. She was working in a bank job. ಆಕೆ ಒಂದು ಬ್ಯಾಂಕ್ ಉದ್ಯೋಗದಲ್ಲಿದ್ದಳು. And she got married in Karnataka and she was so happy with it. ಕರ್ನಾಟಕದಲ್ಲಿ ಆಕೆಗೆ ಮದುವೆ ಆಯಿತು ಮತ್ತು ಬಹಳ ಸಂತೋಷವಾಗಿದ್ದಳು. They were living together with joy, but after 6 months, ಅವರು ಒಟ್ಟಾಗಿ ಆನಂದದಿಂದ ಜೀವಿಸುತ್ತಿದ್ದರು. ಆದರೆ 6 ತಿಂಗಳ ನಂತರ suddenly her husband ತಕ್ಷಣವಾಗಿ ಅವರ ಪತಿ started scolding her and beating her. ನಿಧಾನವಾಗಿ ಆಕೆಗೆ ಬೈಯುವುದಕ್ಕೆ ಹೊಡೆಯುವುದಕ್ಕೆ ಪ್ರಾರಂಭಿಸಿದರು. It turned into a miserable marriage. ಅದು ಬಹಳ ಕಠಿಣವಾದ ಮದುವೆ ಆಯಿತು. All her happy longings suddenly started turning into gloom. ಆಕೆ ಎಲ್ಲ ಇಷ್ಟಾರ್ಥವು ಅದು ನಾಶನದಂತೆ ಆದವು. She didn't know what to do. ಏನು ಮಾಡಬೇಕೆಂದು ಆಕೆಗೆ ಗೊತ್ತಿರಲಿಲ್ಲ. But at that time, they were apart from a year. Her husband left her. ಆ ಸಮಯದಿಂದ ಅದರ ನಂತರ 1 ವರ್ಷದ ನಂತರ ಪತಿ ಬಿಟ್ಟು ಹೋದರು. And they thought they should take a divorce. ವಿಚ್ಛೇದನ ತೆಗೆದುಕೊಳ್ಳಬೇಕಾಗಿ ಬಂತು. But even at that time, she didn't lose her hope. ಆ ಸಂದರ್ಭದಲ್ಲಿಯೂ ಆಕೆ ತನ್ನ ನಿರೀಕ್ಷೆ ಕಳೆದುಕೊಳ್ಳಲಿಲ್ಲ. She called the Jesus Calls telephone prayer tower. ಆಕೆ ಯೇಸು ಕರೆಯುತ್ತಾನೆ ದೂರವಾಣಿ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿದಳು. And she wrote to my father about her situation. ಆಕೆಯ ಪರಿಸ್ಥಿತಿಯ ಕುರಿತಾಗಿ ನನ್ನ ತಂದೆಗೆ ಬರೆದರು. My father prayed and said, God will perfect all things in your life. ನನ್ನ ತಂದೆ ಪ್ರತ್ಯುತ್ತರವಾಗಿ ಹೇಳಿದರು, ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಪರಿಪೂರ್ಣವಾಗಿ ಮಾಡುತ್ತಾರೆ. Everything concerning you. ನಿನ್ನ ಕುರಿತಾಗಿ ಎಲ್ಲವನ್ನು. She clung on to that promise and it gave her so much faith. ಆ ವಾಗ್ದಾನಕ್ಕೆ ಹಿಡಿದುಕೊಂಡು ಇದ್ದಳು ಮತ್ತು ಅದು ಆಕೆಗೆ ಬಹಳ ನಂಬಿಕೆ ಕೊಟ್ಟಿತು. In the midst of utter hopelessness. ನಿರೀಕ್ಷೆ ಇಲ್ಲದ ಪರಿಸ್ಥಿತಿಯ ಮಧ್ಯದಲ್ಲಿ. And she decided to come back to her native place in Andhra. ಆಕೆ ಸ್ವಂತ ಸ್ಥಳವಾದ ಆಂಧ್ರ ಪ್ರದೇಶಕ್ಕೆ ಆಕೆ ಬರುವುದಕ್ಕೆ To ಬಯಸಿದಳು. deal with the divorce proceedings. ವಿಚ್ಛೇದನದ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕಾಗಿ. But amazingly, ಆದರೆ ಆಶ್ಚರ್ಯಕರವಾಗಿ suddenly she received a call from her husband. ಆಕೆಯ ಪತಿಯಿಂದ ಒಂದು ಕರೆಯನ್ನು ಸ್ವೀಕರಿಸಿದಳು. And he came in person and said, I want to take you back to Karnataka. ಅವರು ವೈಯಕ್ತಿಕವಾಗಿ ಅಲ್ಲಿ ಬಂದು ನಾನು ಕರ್ನಾಟಕಕ್ಕೆ ಹಿಂತಿರುಗಿ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು. It was a marvelous thing that the Lord had done. ಅದು ಕರ್ತನು ಮಾಡಿದಂತಹ ಬಹಳ ಅದ್ಭುತವಾದಂತಹ ಕಾರ್ಯ. God blessed and saved her marriage and they lived with joy after that. ದೇವರು ಅವರ ಮದುವೆಯನ್ನು ರಕ್ಷಿಸಿದ್ದನು. ಅದಾದ ನಂತರ ಅವರು ಆನಂದದಿಂದ ಬದುಕಿದರು. And after a year she had testified regarding this that they were blessed with a daughter also. 1 ವರ್ಷದಿಂದ ಈ ಸಾಕ್ಷಿಯನ್ನು ಕೊಟ್ಟರು ಮತ್ತು ಒಬ್ಬ ಮಗಳಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ. What a mighty miracle, my friends. ನನ್ನ ಸ್ನೇಹಿತರಿಗೆ ಅಂತ ಅದ್ಭುತವಾದ ಅದ್ಭುತ. Yes, your longing will not be put off by the Lord. ಹೌದು, ನಿಮ್ಮ ನಿರೀಕ್ಷೆ ಕರ್ತನಿಂದ ಅದು ನೆರವೇರುವುದು. You might have been waiting for this to happen. ಅದು ನಡೆಯುವುದಕ್ಕಾಗಿ ನೀವು ಕಾಯುತ್ತಿರಬಹುದು. Waiting for the desire to be fulfilled. ನಿಮ್ಮ ಬಯಕೆ ನೆರವೇರುವುದಕ್ಕಾಗಿ ಕಾದುಕೊಂಡಿರಬಹುದು. But now your longing is going to be fulfilled and God is going to make you like a tree of life. ಈಗ ನಿಮ್ಮ ಇಷ್ಟಾರ್ಥ ನೆರವೇರುವುದು ಮತ್ತು ನಿಮ್ಮ ಜೀವಿತ ಅದು ಜೀವ ವೃಕ್ಷವಾಗುವುದು. You will feel the greatest joy seeing the miracle of God. ದೇವರ ಅದ್ಭುತ ನೋಡಿ ನಿಮಗೆ ದೊಡ್ಡ ಆನಂದ ಉಂಟಾಗುವುದು. Shall we receive it right now? ಅದನ್ನು ಈಗಲೇ ಹೊಂದಿಕೊಳ್ಳೋಣವೇ? Loving Lord, ಪ್ರೀತಿಯ ಕರ್ತನೆ, thank you for promising that you will make our heart glad. ನಮ್ಮ ಹೃದಯ ಸಂತೋಷವಾಗಿ ಮಾಡುವ ಆ ವಾಗ್ದಾನಕ್ಕಾಗಿ ವಂದನೆ. That you will be the one fulfilling our longing, Lord. ನಮ್ಮ ಇಷ್ಟಾರ್ಥ ನೀನೇ ಕೈಗೂಡಿಸುವ ದೇವರಾಗಿದ್ದಿ. We rely upon you even now. ಈಗಲೂ ನಿನ್ನ ಮೇಲೆ ಆತುಕೊಳ್ಳುತ್ತೇವೆ. We trust you even now. ಈಗಲೂ ನಿನ್ನ ಮೇಲೆ ನಂಬಿಕೆ ಇಡುತ್ತೇವೆ. Loving Lord, stretch forth your hand on your children. ಪ್ರೀತಿಯ ಕರ್ತನೆ, ನಿನ್ನ ಕೈಗಳು ನಿನ್ನ ಮಕ್ಕಳ ಮೇಲೆ ಚಾಚು. For all their waiting and hoping upon you. ನಿನ್ನ ಮೇಲೆ ಅವರು ನಿರೀಕ್ಷೆ ಇಟ್ಟು ಕಾದುಕೊಂಡಿದ್ದಾರೆ. Let their life become like a tree of life. ಅವರ ಜೀವಿತ ಜೀವ ವೃಕ್ಷದಂತೆ ಆಗಲಿ. Not a path of death and agony. ಮರಣ ಮತ್ತು ಹಿಂಸೆಯ ಜೀವಿತವಲ್ಲ. Right now command your miracle, Lord. ಕರ್ತನೇ, ನಿನ್ನ ಅದ್ಭುತ ಈಗಲೇ ಆಜ್ಞಾಪಿಸುತ್ತೇವೆ. For then too let the husband come back.
ಅವರಿಗಾಗಿ ಪತಿ ಹಿಂತಿರುಗಿ ಬರಲಿ. Let the children come back to them. ಅವರಿಗಾಗಿ ಮಕ್ಕಳು ಹಿಂತಿರುಗಿ ಬರಲಿ. Lord, let a miracle happen in their life. ಅವರ ಜೀವಿತದಲ್ಲಿ ಕರ್ತನೆ ಅದ್ಭುತ ನಡೆಯಲಿ. Deliver them from this dreaded ಈ disease. ಭಯಂಕರ ರೋಗದಿಂದ ಅವರಿಗೆ ಬಿಡುಗಡೆ ಮಾಡು. And raise them up from their path of failure, Lord. ಅವರ ವಿಫಲತೆಯ ಮಾರ್ಗದಿಂದ ಅವರನ್ನು ಮೇಲೆಬ್ಬಿಸು. You will fulfill our longing. ಕರ್ತನೆ, ನೀನು ನಮ್ಮ ಇಷ್ಟಾರ್ಥ ನೆರವೇರಿಸುತ್ತಿ. Thank you for doing it. ಅದನ್ನು ಮಾಡುವುದಕ್ಕಾಗಿ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. What a joy it is, my friends. ಎಂತ ಆನಂದ ಇದು ನನ್ನ ಸ್ನೇಹಿತರೆ. May God bless you according to this promise. ಈ ವಾಗ್ದಾನಕ್ಕನುಸಾರ ನಿಮ್ಮ ಜೀವಿತ Do ಆಶೀರ್ವದಿಸಲಿ. like this video and share it with your friends. ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. And subscribe for receiving videos every day. ಪ್ರತಿದಿನ ವಿಡಿಯೋ ಹೊಂದಿಕೊಳ್ಳುವುದಕ್ಕಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. My friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner beautiful both inside and outside. ದೇವರು ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗೆ ಅನುಸಾರವಾದ ನಿಮ್ಮ ಆಯ್ಕೆ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ. Contact True Friend Matrimony website today. ಹಿಂದೆ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ.